ಸಿಎಂ ಭೇಟಿ ಯಾವೆಲ್ಲ ಕಾರಣಕ್ಕೆ ಮಹತ್ವವನ್ನು ಪಡೆದಿದೆ? ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಕೆ.ಜೆ. ಜಾರ್ಜ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸೊ ರಾಜಣ್ಣ ಭೇಟಿ ಸಿಎಂ ಪರ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ತಂತ್ರನ ಇದು. ನೀವು ನೋಡಿದ್ರೆ ಕೆ.ಎನ್. ರಾಜಣ್ಣ ಎಷ್ಟು ಪ್ರಬಲವಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಅನ್ನೋದನ್ನ ನಾವು ನೆನ್ಪು ಮಾಡ್ಕೊಳ್ಬಹುದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಕೆ.ಎನ್. ರಾಜಣ್ಣ ಅನ್ನುವಂಥ ಜಿದ್ದಿ ಇತ್ತು. ಈಗ ಆ ಸಹಕಾರ ಖಾತೆ ಸಿಎಂ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆಯನ್ನು ಬಯಸಿದ್ದಾರೆ ರಾಜಣ್ಣ ಅಂತ ಹೇಳಲಾಗಿದೆ. ನಿರ್ದೇಶಕ ಸ್ಥಾನಕ್ಕೆ ರಾಜಣ್ಣ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಮತ್ತೆ ಸಂಪುಟಕ್ಕೂ ಕೂಡ ಸೇರುವ ಆಕಾಂಕ್ಷೆ ಹೊಂದಿದ್ದಾರೆ ಕೆ.ಎನ್. ರಾಜಣ್ಣ ಅಂತ ಹೇಳಲಾಗಿದೆ. ಅತ್ಯಾಪ್ತ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗಿ ಬಂದಾಗ ಸಿದ್ದರಾಮಯ್ಯ ಒಳಗೊಳಗೆ ಬೇಸರಗೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಮತ್ತೆ ವಾಪಸ್ ಅವರನ್ನ ಸಂಪುಟಕ್ಕೆ ತಗೋತಾರ? ಅಟ್ಲೀಸ್ಟ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆಯನ್ನಾದರೂ ಬಯಸಿದ್ದಾರೆ ಕೆ.ಎನ್. ರಾಜಣ್ಣ, ಅದನ್ನಾದರೂ ಸಾಧ್ಯವಾಗಿಸಿಕೊಡ್ತಾರಾ ಅನ್ನುವಂಥ ಪ್ರಶ್ನೆ ರಾಜಕಾರಣದಲ್ಲಿ ಏನೂ ಕೂಡ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈಗ ಕೆ.ಎನ್. ರಾಜಣ್ಣ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಅದೆಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಒಬ್ಬೊಬ್ಬ ನಾಯಕನು, ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆ.ಎನ್. ರಾಜಣ್ಣ ಇರ್ಬೋದು, ಒಬ್ಬೊಬ್ಬ ಹಿರಿಯ ನಾಯಕರು ಕೂಡ ಅವರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಬಹಳ ಬಹಳ ಅಗತ್ಯ. ಮತ್ತೊಂದು ಕಡೆ ಕೆ.ಎನ್. ರಾಜಣ್ಣ ತನ್ನ ವಾಪಸ್ ಸಂಪುಟಕ್ಕೆ ತಗೋಬೇಕು ಅಂತ ಬಯಸ್ತಾರೆ ಅಂತ ಹೇಳಲಾಗಿದೆ. ಸೊ ಏನು ನಡೀತಾ ಇದೆ, ಏನೆಲ್ಲ ಪಾಸಿಬಿಲಿಟಿ ಇದೆ ರಾಜಣ್ಣ ಅವರ ವಿಚಾರದಲ್ಲಿ? ಒಂದು. ಎರಡನೇದು, ಹೈಕಮಾಂಡ್ ಇದಕ್ಕೆಲ್ಲ ಓಕೆ ಅಂತ ಹೇಳುತ್ತೆ. ಯಾಕಂತಂದ್ರೆ ನೇರವಾಗಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿತ್ತು. ಸೊ ಹೈಕಮಾಂಡ್ ಏನು ನಿಲುವನ್ನು ತಗೊಳ್ಬಹುದು ಈ ವಿಚಾರದಲ್ಲಿ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಿಎಂ ಸಿದ್ದರಾಮಯ್ಯನವರಿಗೆ ಆನೆ ಬಲವಾಗಿ ತಮ್ಮ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಮೊದಲಿಂದನೂ ಕೂಡ ಗಟ್ಟಿ ಧ್ವನಿಯಾಗಿ ಪ್ರಬಲವಾಗಿ ಮಾತನಾಡಿದ್ದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಅದು ಸಿದ್ದರಾಮೋತ್ಸವದ ಒಂದು ಆಯೋಜನೆಯಿಂದ ಹಿಡಿದು ಸರ್ಕಾರ ರಚನೆಯಾಗಿ ಅವರು ಸಿಎಂ ಆಗಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಇರುವವರೆಗೂ ಕೂಡ ಸಾಕಷ್ಟು ಪ್ರಬಲವಾಗಿ ಧ್ವನಿಯನ್ನು ಎತ್ತಿದ್ರು. ಯಾವಾಗೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಒಂದು ಅಸ್ತ್ರಗಳು ಬರ್ತಾ ಇತ್ತು, ಅದಕ್ಕೆ ಪ್ರತ್ಯಸ್ತ್ರಗಳಾಗಿ ಒಂದಷ್ಟು ಕುಟುಕುವಂಥ ಕೆಲಸವನ್ನು, ಆ ಟೀಮ್ಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ರಾಜಣ್ಣ ಅವರು ಮಾಡ್ತಾಯಿದ್ರು. ಮತ್ತೊಂದು ಕಡೆಗೆ ಅವರ ಸಿದ್ದರಾಮಯ್ಯನವರಿಂದ ದೂರವಾದಂತಹ ನಾಯಕರನ್ನೂ ಕೂಡ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಕೂಡ ರಾಜಣ್ಣ ಅವರು ಮಾಡಿದರು. ಇದರ ನಡುವೆ ರಾಜಣ್ಣ ಅವರು ಒಂದು ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಒಂದು ಮಾತನಾಡಿದ್ರು. ಮತಗಳ್ಳತನದ ವಿರುದ್ಧದ ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರಿಗೆ ಸಾಕಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಕೈಯಲ್ಲಿ ಇಲ್ಲದ ಕಾರಣಕ್ಕಾಗಿ ಸಚಿವ ಸ್ಥಾನ ಕಳೆದು ಹೋಯಿತು. ಇದರ ಎಲ್ಲ ಸತ್ಯಾಸತ್ಯತೆಗಳು ಕೂಡ ರಾಜಣ್ಣವರ ಅರಿವಿಗೆ ಬಂತು. ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪತ್ರ. ಸಿಎಂ ಭೇಟಿ ಯಾವೆಲ್ಲ ಕಾರಣಕ್ಕೆ ಮಹತ್ವವನ್ನು ಪಡೆದಿದೆ? ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಕೆ.ಜೆ. ಜಾರ್ಜ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸೊ ರಾಜಣ್ಣ ಭೇಟಿ ಸಿಎಂ ಪರ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ತಂತ್ರನ ಇದು. ನೀವು ನೋಡಿದ್ರೆ ಕೆ.ಎನ್. ರಾಜಣ್ಣ ಎಷ್ಟು ಪ್ರಬಲವಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಅನ್ನೋದನ್ನ ನಾವು ನೆನ್ಪು ಮಾಡ್ಕೊಳ್ಬಹುದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಕೆ.ಎನ್. ರಾಜಣ್ಣ ಅನ್ನುವಂಥ ಜಿದ್ದಿ ಇತ್ತು. ಈಗ ಆ ಸಹಕಾರ ಖಾತೆ ಸಿಎಂ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆಯನ್ನು ಬಯಸಿದ್ದಾರೆ ರಾಜಣ್ಣ ಅಂತ ಹೇಳಲಾಗಿದೆ. ನಿರ್ದೇಶಕ ಸ್ಥಾನಕ್ಕೆ ರಾಜಣ್ಣ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಮತ್ತೆ ಸಂಪುಟಕ್ಕೂ ಕೂಡ ಸೇರುವ ಆಕಾಂಕ್ಷೆ ಹೊಂದಿದ್ದಾರೆ ಕೆ.ಎನ್. ರಾಜಣ್ಣ ಅಂತ ಹೇಳಲಾಗಿದೆ. ಅತ್ಯಾಪ್ತ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗಿ ಬಂದಾಗ ಸಿದ್ದರಾಮಯ್ಯ ಒಳಗೊಳಗೆ ಬೇಸರಗೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಮತ್ತೆ ವಾಪಸ್ ಅವರನ್ನ ಸಂಪುಟಕ್ಕೆ ತಗೋತಾರ? ಅಟ್ಲೀಸ್ಟ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆಯನ್ನಾದರೂ ಬಯಸಿದ್ದಾರೆ ಕೆ.ಎನ್. ರಾಜಣ್ಣ, ಅದನ್ನಾದರೂ ಸಾಧ್ಯವಾಗಿಸಿಕೊಡ್ತಾರಾ ಅನ್ನುವಂಥ ಪ್ರಶ್ನೆ ರಾಜಕಾರಣದಲ್ಲಿ ಏನೂ ಕೂಡ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈಗ ಕೆ.ಎನ್. ರಾಜಣ್ಣ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಅದೆಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಒಬ್ಬೊಬ್ಬ ನಾಯಕನು, ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆ.ಎನ್. ರಾಜಣ್ಣ ಇರ್ಬೋದು, ಒಬ್ಬೊಬ್ಬ ಹಿರಿಯ ನಾಯಕರು ಕೂಡ ಅವರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಬಹಳ ಬಹಳ ಅಗತ್ಯ. ಮತ್ತೊಂದು ಕಡೆ ಕೆ.ಎನ್. ರಾಜಣ್ಣ ತನ್ನ ವಾಪಸ್ ಸಂಪುಟಕ್ಕೆ ತಗೋಬೇಕು ಅಂತ ಬಯಸ್ತಾರೆ ಅಂತ ಹೇಳಲಾಗಿದೆ.
ಸೊ ಏನ್ ನಡೀತಾ ಇದೆ, ಏನೆಲ್ಲ ಪಾಸಿಬಿಲಿಟಿ ಇದೆ ರಾಜಣ್ಣ ಅವರ ವಿಚಾರದಲ್ಲಿ? ಒಂದು. ಎರಡನೇದು, ಹೈಕಮಾಂಡ್ ಇದಕ್ಕೆಲ್ಲ ಓಕೆ ಅಂತ ಹೇಳುತ್ತೆ. ಯಾಕಂತಂದ್ರೆ ನೇರವಾಗಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿತ್ತು. ಸೊ ಹೈಕಮಾಂಡ್ ಏನು ನಿಲುವನ್ನ ತಗೊಳ್ಬಹುದು ಈ ವಿಚಾರದಲ್ಲಿ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಿಎಂ ಸಿದ್ದರಾಮಯ್ಯನವರಿಗೆ ಆನೆ ಬಲವಾಗಿ ತಮ್ಮ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ಮೊದಲಿಂದನೂ ಕೂಡ ಗಟ್ಟಿ ಧ್ವನಿಯಾಗಿ ಪ್ರಬಲವಾಗಿ ಮಾತನಾಡಿದ್ದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಅದು ಸಿದ್ದರಾಮೋತ್ಸವದ ಒಂದು ಆಯೋಜನೆಯಿಂದ ಹಿಡಿದು ಸರ್ಕಾರ ರಚನೆಯಾಗಿ ಅವರು CM ಆಗಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಇರುವವರೆಗೂ ಕೂಡ ಸಾಕಷ್ಟು ಪ್ರಬಲವಾಗಿ ಧ್ವನಿಯನ್ನು ಎತ್ತಿದ್ರು. ಯಾವಾಗೆಲ್ಲ DCM DK ಶಿವಕುಮಾರ್ ಅವರ ಬಣದಿಂದ ಒಂದು ಅಸ್ತ್ರಗಳು ಬರ್ತಾ ಇತ್ತು, ಅದಕ್ಕೆ ಪ್ರತ್ಯಸ್ತ್ರಗಳಾಗಿ ಒಂದಷ್ಟು ಕುಟುಕುವಂಥ ಕೆಲಸವನ್ನು, ಆ ಟೀಮ್ಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ರಾಜಣ್ಣ ಅವರು ಮಾಡ್ತಾ ಇದ್ರು. ಮತ್ತೊಂದು ಕಡೆಗೆ ಅವರ ಸಿದ್ದರಾಮಯ್ಯನವರಿಂದ ದೂರವಾದಂತಹ ನಾಯಕರನ್ನೂ ಕೂಡ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಕೂಡ ರಾಜಣ್ಣ ಅವರು ಮಾಡಿದರು. ಇದರ ನಡುವೆ ರಾಜಣ್ಣ ಅವರು ಒಂದು ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಒಂದು ಮಾತನಾಡಿದ್ರು. ಮತಗಳ್ಳತನದ ವಿರುದ್ಧದ ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರಿಗೆ ಸಾಕಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಕೈಯಲ್ಲಿ ಇಲ್ಲದ ಕಾರಣಕ್ಕಾಗಿ ಸಚಿವ ಸ್ಥಾನ ಕಳೆದು ಹೋಯಿತು. ಇದರ ಎಲ್ಲ ಸತ್ಯಾಸತ್ಯತೆಗಳು ಕೂಡ ರಾಜಣ್ಣವರ ಅರಿವಿಗೆ ಬಂತು. ಈ ಕಾರಣಕ್ಕಾಗಿನೇ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪತ್ರ. ಸಿಎಂ ಭೇಟಿ ಯಾವೆಲ್ಲ ಕಾರಣಕ್ಕೆ ಮಹತ್ವವನ್ನ ಪಡೆದಿದೆ? ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, KG ಜಾರ್ಜ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸೊ ರಾಜಣ್ಣ ಭೇಟಿ ಸಿಎಂ ಪರ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ತಂತ್ರನ ಇದು. ನೀವು ನೋಡಿದ್ರೆ ಕೆ.ಎನ್. ರಾಜಣ್ಣ ಎಷ್ಟು ಪ್ರಬಲವಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಅನ್ನೋದನ್ನ ನಾವು ನೆನ್ಪು ಮಾಡ್ಕೊಳ್ಬಹುದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ DK ಶಿವಕುಮಾರ್ ವರ್ಸಸ್ ಕೆ.ಎನ್. ರಾಜಣ್ಣ ಅನ್ನುವಂಥ ಜಿದ್ದಿ ಇತ್ತು. ಈಗ ಆ ಸಹಕಾರ ಖಾತೆ ಸಿಎಂ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆಯನ್ನು ಬಯಸಿದ್ದಾರೆ ರಾಜಣ್ಣ ಅಂತ ಹೇಳಲಾಗಿದೆ. ನಿರ್ದೇಶಕ ಸ್ಥಾನಕ್ಕೆ ರಾಜಣ್ಣ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಮತ್ತೆ ಸಂಪುಟಕ್ಕೂ ಕೂಡ ಸೇರುವ ಆಕಾಂಕ್ಷೆ ಹೊಂದಿದ್ದಾರೆ ಕೆ.ಎನ್. ರಾಜಣ್ಣ ಅಂತ ಹೇಳಲಾಗಿದೆ. ಅತ್ಯಾಪ್ತ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗಿ ಬಂದಾಗ ಸಿದ್ದರಾಮಯ್ಯ ಒಳಗೊಳಗೆ ಬೇಸರಗೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಮತ್ತೆ ವಾಪಸ್ ಅವರನ್ನ ಸಂಪುಟಕ್ಕೆ ತಗೋತಾರಾ? ಅಟ್ಲೀಸ್ಟ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆಯನ್ನಾದರೂ ಬಯಸಿದ್ದಾರೆ ಕೆ.ಎನ್. ರಾಜಣ್ಣ, ಅದನ್ನಾದರೂ ಸಾಧ್ಯವಾಗಿಸಿಕೊಡ್ತಾರಾ ಅನ್ನುವಂಥ ಪ್ರಶ್ನೆ ರಾಜಕಾರಣದಲ್ಲಿ ಏನೂ ಕೂಡ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈಗ ಕೆ.ಎನ್. ರಾಜಣ್ಣ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಅದೆಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಒಬ್ಬೊಬ್ಬ ನಾಯಕನು, ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆ.ಎನ್. ರಾಜಣ್ಣ ಇರ್ಬೋದು, ಒಬ್ಬೊಬ್ಬ ಹಿರಿಯ ನಾಯಕರು ಕೂಡ ಅವರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಬಹಳ ಬಹಳ ಅಗತ್ಯ. ಮತ್ತೊಂದು ಕಡೆ ಕೆ.ಎನ್. ರಾಜಣ್ಣ ತನ್ನ ವಾಪಸ್ ಸಂಪುಟಕ್ಕೆ ತಗೋಬೇಕು ಅಂತ ಬಯಸ್ತಾರೆ ಅಂತ ಹೇಳಲಾಗಿದೆ. ಸೊ ಏನ್ ನಡೀತಾ ಇದೆ, ಏನೆಲ್ಲ ಪಾಸಿಬಿಲಿಟಿ ಇದೆ ರಾಜಣ್ಣ ಅವರ ವಿಚಾರದಲ್ಲಿ? ಒಂದು. ಎರಡನೇದು, ಹೈಕಮಾಂಡ್ ಇದಕ್ಕೆಲ್ಲ ಓಕೆ ಅಂತ ಹೇಳುತ್ತೆ. ಯಾಕಂತಂದ್ರೆ ನೇರವಾಗಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿತ್ತು. ಸೊ ಹೈಕಮಾಂಡ್ ಏನು ನಿಲುವನ್ನ ತಗೊಳ್ಬಹುದು ಈ ವಿಚಾರದಲ್ಲಿ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಿಎಂ ಸಿದ್ದರಾಮಯ್ಯನವರಿಗೆ ಆನೆ ಬಲವಾಗಿ ತಮ್ಮ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ಮೊದಲಿಂದನೂ ಕೂಡ ಗಟ್ಟಿ ಧ್ವನಿಯಾಗಿ ಪ್ರಬಲವಾಗಿ ಮಾತನಾಡಿದ್ದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಅದು ಸಿದ್ದರಾಮೋತ್ಸವದ ಒಂದು ಆಯೋಜನೆಯಿಂದ ಹಿಡಿದು ಸರ್ಕಾರ ರಚನೆಯಾಗಿ ಅವರು CM ಆಗಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಇರುವವರೆಗೂ ಕೂಡ ಸಾಕಷ್ಟು ಪ್ರಬಲವಾಗಿ ಧ್ವನಿಯನ್ನು ಎತ್ತಿದ್ರು. ಯಾವಾಗೆಲ್ಲ DCM DK ಶಿವಕುಮಾರ್ ಅವರ ಬಣದಿಂದ ಒಂದು ಅಸ್ತ್ರಗಳು ಬರ್ತಾ ಇತ್ತು, ಅದಕ್ಕೆ ಪ್ರತ್ಯಸ್ತ್ರಗಳಾಗಿ ಒಂದಷ್ಟು ಕುಟುಕುವಂಥ ಕೆಲಸವನ್ನು, ಆ ಟೀಮ್ಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ರಾಜಣ್ಣ ಅವರು ಮಾಡ್ತಾ ಇದ್ರು. ಮತ್ತೊಂದು ಕಡೆಗೆ ಅವರ ಸಿದ್ದರಾಮಯ್ಯನವರಿಂದ ದೂರವಾದಂತಹ ನಾಯಕರನ್ನೂ ಕೂಡ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಕೂಡ ರಾಜಣ್ಣ ಅವರು ಮಾಡಿದರು. ಇದರ ನಡುವೆ ರಾಜಣ್ಣ ಅವರು ಒಂದು ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಒಂದು ಮಾತನಾಡಿದ್ರು. ಮತಗಳ್ಳತನದ ವಿರುದ್ಧದ ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರಿಗೆ ಸಾಕಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಕೈಯಲ್ಲಿ ಇಲ್ಲದ ಕಾರಣಕ್ಕಾಗಿ ಸಚಿವ ಸ್ಥಾನ ಕಳೆದು ಹೋಯಿತು. ಇದರ ಎಲ್ಲ ಸತ್ಯಾಸತ್ಯತೆಗಳು ಕೂಡ ರಾಜಣ್ಣವರ ಅರಿವಿಗೆ ಬಂತು. ಈ ಕಾರಣಕ್ಕಾಗಿನೇ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪತ್ರ